ಕೆನಲ್ ವಾರಸ್ದಾರ್ ನಾವು, ಆ ಕೆನಲ್ ಸ್ವಚ್ಛ ಮಾಡೋರು ನಾವು, ತೆಗೆಯೋರು ನಾವು, ಕೆನಲ್ಗೆ ಪ್ರತಿಯೊಂದೂ ಬಿದ್ದು ತೆಗೆಯತಕ್ಕಂಥವ್ರು ಕಾರ್ಮಿಕರು ವಿನ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡ್ದು. ನಮಗೆಲ್ಲ ಕಾನೂನು ಫಿಟ್ ಇದ್ದೀವಿ. ನಮಗೆ ಸರ್ಕಾರದಿಂದ ಏನೇನು ಕೊಡಬೇಕಾಗಿದೆ ಎಲ್ಲ ನಿರ್ದೇಶನ ತಗೊಂಡು ಗಟ್ಟಿಯಾಗಿ ಇವತ್ತು ರೋಡಿಗೆ ಬಂದು ನಿಂತಿದ್ದೀವಿ. ಕಾರ್ಮಿಕರ ಬದುಕು ದಿನೇ ದಿನೇ ಸಂಕಷ್ಟಕ್ಕೀಡಾಗುತ್ತಿರುವ ಹಿನ್ನೆಲೆಯಲ್ಲಿ ಕನಿಷ್ಠ ವೇತನವನ್ನು ತಕ್ಷಣ ಪರಿಷ್ಕರಿಸಿ ತಿಂಗಳಿಗೆ 42,000 ನಿಗದಿ ಮಾಡಬೇಕು ಹಾಗೂ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ವತಿಯಿಂದ ಸಿರ್ವಾರದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ನಗರದ ಬಸ್ ನಿಲ್ದಾಣದ ಮುಂಭಾಗ ನಡೆದ ಈ ಪ್ರತಿಭಟನೆಯಲ್ಲಿ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘದ ಕೇಂದ್ರ ಸಮಿತಿ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾರ್ಮಿಕರ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳನ್ನು ದುರ್ಬಲಗೊಳಿಸುತ್ತಿವೆ ಎಂದು ಆರೋಪಿಸಿದರು. ವ್ಯವಹಾರ ಸುಲಭತೆ ಹೆಸರಿನಲ್ಲಿ ಉದ್ಯೋಗದಾತರಿಗೆ ಹೆಚ್ಚಿನ ಅಧಿಕಾರ ನೀಡಲಾಗುತ್ತಿದ್ದು ಕಾರ್ಮಿಕರ ಶೋಷಣೆಗೆ ಅವಕಾಶ ಸೃಷ್ಟಿಯಾಗುತ್ತಿದೆ ಎಂದು ಅವರು ಹೇಳಿದರು. ಇತ್ತೀಚೆಗೆ ನಡೆದ ದೇಶವ್ಯಾಪಿ ಸಾಮಾನ್ಯ ಮುಷ್ಕರಕ್ಕೆ ಕಾರ್ಮಿಕರಿಂದ ಭಾರೀ ಬೆಂಬಲ ವ್ಯಕ್ತವಾಗಿದ್ದು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಎಂದರು. ರಾಜ್ಯ ಸರ್ಕಾರವು ಕನಿಷ್ಠ ವೇತನ ಪರಿಷ್ಕರಣೆಯಲ್ಲಿ ವಿಫಲವಾಗಿದೆ. ಕಾನೂನು ಪ್ರಕಾರ 5 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಬೇಕಾದರೂ 2017ರ ನಂತರ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. 2025ರಲ್ಲಿ 25,000ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆಯು ಇನ್ನೂ ಅಂತಿಮಗೊಳ್ಳಲಿಲ್ಲ ಎಂದು ಅವರು ತಿಳಿಸಿದರು. ಗಾರ್ಮೆಂಟ್ ಮತ್ತು ಬೀಡಿ ಉದ್ಯಮಗಳಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದ್ದು ಪ್ರಸ್ತುತ ವೇತನದಲ್ಲಿ ಮೂಲಭೂತ ಅಗತ್ಯಗಳನ್ನು ಪೂರೈಸುವುದು ಕಷ್ಟವಾಗಿದೆ. ಗೌರವಯುತ ಜೀವನಕ್ಕೆ ಕನಿಷ್ಠ 42,000 ಅಗತ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸುಪ್ರೀಂ ಕೋರ್ಟ್ ಪ್ರಕಾರ ಕನಿಷ್ಠ ವೇತನ ನೀಡದಿರುವುದು ಬಲವಂತದ ಕೆಲಸಕ್ಕೆ ಸಮಾನವಾಗುತ್ತದೆ. ಆದರೂ ಹಲವಾರು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಗುತ್ತಿಗೆ ಕಾರ್ಮಿಕರಿಗೆ ಸಮರ್ಪಕ ವೇತನ ನೀಡಲಾಗುತ್ತಿಲ್ಲ ಎಂಬ ಆರೋಪವು ಕೇಳಿಬಂದಿದೆ. ಕಾರ್ಮಿಕರು ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ರದ್ದುಪಡಿಸುವುದು, ಕನಿಷ್ಠ ವೇತನವನ್ನು 42,000ಕ್ಕೆ ನಿಗದಿ ಮಾಡುವುದು, ಗುತ್ತಿಗೆ ಪದ್ಧತಿ ರದ್ದುಪಡಿಸುವುದು, ಬಾಕಿ ವೇತನ ಪಾವತಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಕಾರ್ಮಿಕರು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಭಾಗವಹಿಸಿದರು. ಆ ಕಾರಣಕ್ಕಾಗಿ ನಾವು ಮುಖ್ಯವಾಗಿ ಇವತ್ತು ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ಪ್ರತಿಭಟನೆನ ಇಡೀ ರಾಜ್ಯಾದ್ಯಂತ ಮತ್ತು ನಮ್ಮ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದಿಂದ ಎಲ್ಲ ಕಡೆಯಿಂದ ಹೋರಾಟ ಮಾಡ್ತಾ ಇದ್ವಿ. ಅದೇ ಹೊತ್ತಿನಲ್ಲಿ ಭಾಳ ಮುಖ್ಯವಾಗಿ ವೇತನ ಪರಿಷ್ಕರಣೆ ಒಂದು ಕಡೆ ಕೇಳ್ತಿದ್ರೆ, ಇಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕರು ವೇತನ ಇಲ್ಲ 3 ತಿಂಗಳು ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಒಂದು ಕಡೆ ಟೆಂಡರ್ ಇಲ್ಲ, ಒಂದು ಕಡೆಗೆ ಆದೇಶಗಳಿಲ್ಲ, ಇನ್ನೊಂದಿಲ್ಲ. ಬೇಕಾದಷ್ಟು ಅಧಿಕಾರಿಗಳು ಬೇಕಾಬಿಟ್ಟಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಟ್ ನಾವು ಹೇಳ್ತಾ ಇದ್ದೀವಿ, ತುಂಗಭದ್ರಾ ನೀರಾವರಿ ಕಾರ್ಮಿಕರು ತುಂಗಭದ್ರಾ ನೀರಾವರಿ ಏನು ಜಲಾಶಯ ಅದ, ಅದನ್ನು ಭಾಳ ಮುಖ್ಯವಾಗಿ ರೈತರ ಜಮೀನಿಗೆ ನೀರು ಹರಿಸೋ ಸಲುವಾಗಿ ಡ್ಯಾಮ್ ಇರೋದು. ಆಫೀಸರ್ಗಳಿಗೆ ಕುಂತು AC ರೂಮ್ನಾಗ ಕುಂತು ಇದು ಮಾಡೋದಕ್ಕೆ ಡ್ಯಾಮ್ ಇಲ್ಲ. ಕಾರ್ಮಿಕರು ಕೆಲಸ ಮಾಡಿದ್ರೇ ಇವತ್ತು ಕಾಲುವೆಗೆ ನೀರು ಹೋಗ್ತಾವ, ರೈತರು ಹೊಲಗಳಿಗೆ ನೀರು ಹೋಗ್ತಾವ. ಭಾಳ ಮುಖ್ಯವಾದ ಕೆಲಸನ ನಮ್ಮ ಕಾರ್ಮಿಕರು ನಿಭಾಯಿಸ್ತಾರ. ಅಂಥ ಒಂದು ಕಾರ್ಮಿಕರಿಗೆ ನಾವು ಕೇಳ್ತಿದ್ದೀವಿ, ಉದ್ಯೋಗದ ಭದ್ರತೆ ಕೊಡಿ, ಅವ್ರಿಗೆ ತಿಂಗಳ ವೇತನ ಪಾವತಿ ಮಾಡಿ, ಅವ್ರಿಗೆ ಮತ್ತು ಇನ್ನು ಇತರೆ ಏನು ಸೌಲಭ್ಯಗಳ ಕಾರ್ಮಿಕ ಇಲಾಖೆಯಿಂದ ಕೊಡಬೇಕಾಗಿದ್ದಾವೆಲ್ಲ ಸೌಲಭ್ಯಗಳನ್ನು 40 ಕೋಟಿ ಹಂಗೆ ಈಗಾಗಲೇ ನೀರು ನಿರ್ವಹಣೆ ಸಲುವಾಗಿ ಕೊಡ್ತಾರೆ. ಆ ನೀರು ನಿರ್ವಹಣೆಯಿಂದನೇ ಎಲ್ಲ ಅಧಿಕಾರಿಗಳು ಇವತ್ತು ತಾವೆಲ್ಲ ಕೆಲಸ ಮಾಡಬೇಕಾದ್ರೆ ಆ ದುಡ್ಡಿನಲ್ಲೇ ನೀವು ಅವತ್ತು ಮ್ಯಾನೇಜ್ ಮಾಡ್ತಾಯಿದ್ದೀರಿ. ಮೊದಲು ಕಾರ್ಮಿಕರಿಗೆ ಒಂದು ವೇತನನ ಪಾವತಿ ಮಾಡಬೇಕು. ಭಾಳ ಮುಖ್ಯವಾಗಿ ನಾವು ಇವತ್ತು ಸರ್ಕಾರದ ನಿರ್ದೇಶನ ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಕೆಲಸ ತೆಗಿಬಾರ್ದು, ಅವರಿಗೆ ಸರ್ಕಾರದ ಪರವಾನಗಿ ಇಲ್ಲದೆ ತೆಗಿಬೇಡ್ರಿ ಅಂತೇಳಿ. MD ಅವ್ರು ಏನಂದರು, ಅವ್ರ ಕಂಟಿನ್ಯೂ ಮಾಡಿ ಆಡಿಟ್ ಆಕ್ಷೇಪಣೆ ಆಗದಂತೆ ಅವ್ರ ಕೆಲಸ ಕೊಡಿ ಅಂತ ಹೇಳಿದರು. ಮತ್ತು ಅಷ್ಟು ಅಲ್ಲದೆ ಕಾರ್ಮಿಕ ನ್ಯಾಯಾಲಯ ಇವರನ್ನ ಸಂಧಾನ ಸಭೆ ನಡೀತಿದೆ, ಇವ್ರನ್ನ ಕೆಲಸದಿಂದ ತೆಗಿಬಾರ್ದು, ಕೆಲಸ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಜನವರಿ 10ರಿಂದ ಇಲ್ಲಿವರೆಗೂ ವೇತನ ಬಾಕಿ ಇದೆ.
ಆ ವೇತನ ಬಾಕಿನ ಕೊಡಬೇಕು ಅಂತೇಳಿ 1985ರಾಗ ಮೊದಲು NMR ಅಲ್ಲಿ ಕೆಲಸ ಮಾಡ್ತಿದ್ರು. 94ರಲ್ಲಿ ಪರ್ಮನೆಂಟಾಗಿ ಅವರೆಲ್ಲರೂ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದರು. ಇಲ್ಲಿ ಪರ್ಮನೆಂಟ್ ಆಗಿರೋ 1818 ಪೋಸ್ಟ್ಗಳು ಪರ್ಮನೆಂಟ್ ಪೋಸ್ಟ್ಗಳಿಗೆ ಬದಲಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ನೀರಿಲ್ದಾಗ ಅಂತ ಮಾಡಿದ್ದು ಕಂತ್ರಿ ಅಧಿಕಾರಿಗಳು ಮಾಡಿದ ಈ ಕುತಂತ್ರದಿಂದ ಇವತ್ತು ನಮ್ಮ ಈ ಒಂದು ಪರಿಸ್ಥಿತಿ ಕಾರ್ಮಿಕರಿಗೆ ಬಂದಿದೆ. ನಾವು ಹೇಳ್ತಾ ಇದ್ದೀವಿ, ಇವತ್ತು ಮ್ಯಾನುವಲಲ್ಲಿದೆನಾ? ನೀರಾವರಿ ಮ್ಯಾನುವಲ್ಕಿನ್ನ ಇವತ್ತು ಬಂದಿರೋ ಅಧಿಕಾರಿಗಳು ಮೊದಲಲ್ಲ. ಇವತ್ತು ಬಂದಿರೋ ಅಧಿಕಾರಿಗಳು ನಿನ್ನೆ ಮೊನ್ನೆ ಬಂದಿರೋರು. ನೀವೆಲ್ಲ ಕಾರ್ಮಿಕರ ಕೂಲಿನ ಕದಿತಕ್ಕಂಥವ್ರು. ನೀವು ಅದನ್ನು ಕೈ ಬಿಡಬೇಕು. ಮೊದಲೆಲ್ಲ ನಮಗೆ 2013ರಲ್ಲಿ 2021ರವರೆಗೂ ನಮಗೆ ವರ್ಷ ಪೂರ್ತಿ ಕೊಟ್ಟಿದ್ರು. ನೀರಿಲ್ದಾಗ ನಂಗಿದ್ರೆ ನಿಮ್ಮ ಕೆಲಸ ಏನು? ನೀರಿಲ್ದಾಗ ನಿಮ್ಮ ಕೆಲಸ ಏನು? ನಾವು ಕೂಡ ಕೇಳಬೇಕಾಗ್ತದ. ನಾವು ಕೇಳ್ತಾ ಇದ್ದೀವಿ. ಇವತ್ತು ಕಾರ್ಮಿಕರ ಹೆಸರಿನಾಗ ಇವತ್ತು ಬರ್ತಕ್ಕಂಥ ಅನುದಾನನ್ನು ಸಿವಿಲ್ ಕಾಂಟ್ರಾಕ್ಟರ್ ಕೊಟ್ಟಗೇಸಿ ಅವ್ರ ಮೂಲಕ ಸೀಲ್ಟು ಜಂಗಲ್ ತೆಗೆದಿವಿ ಅಂತೇಳಿ ಯಾವುದೇ ಸೀಲ್ಟು ತೆಗಿಲಾರ್ದಾನೆ ಜಂಗಲ್ ತೆಗಿಲಾರ್ದಾನೆ ಇವತ್ತು ಕಾರ್ಮಿಕರ ಹಣನ ಕಾಂಟ್ರಾಕ್ಟರ್ ಮೂಲಕ ಲೂಟಿ ಮಾಡಿದ್ದನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಧ್ವನಿ ಎತ್ತಿದ್ದೀವಿ. ಆ ಹಣನ ಕಾರ್ಮಿಕರಿಗೆ ಕೊಡ್ರಿ. ನಾವು ಆ ಕೆನಲ್ ಸ್ವಚ್ಛ ಮಾಡ್ತೀವಿ. ಆ ಕೆನಲ್ ವಾರಸ್ದಾರ ನಾವು. ಆ ಕೆನಲ್ ಸ್ವಚ್ಛ ಮಾಡೋ ನಾವು. ಕೆನಲ್ನಾಗೆ ಹೆಣ ಬಿದ್ದರೆ ತೆಗೆಯೋರು ನಾವು. ಕೆನಲ್ನಾಗೆ ಪ್ರತಿಯೊಂದೂ ಬಿದ್ದು ತೆಗೆಯತಕ್ಕಂಥವ್ರು ಕಾರ್ಮಿಕರು ವಿನ ಯಾವುದೇ ಅಧಿಕಾರಿಗಳಲ್ಲ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡ್ದು. ನಮಗೆಲ್ಲ ಕಾನೂನು ಗೊತ್ತಿದೆ. ನಮಗೆಲ್ಲ ಥರದ್ದು ಫಿಟ್ ಇದ್ದೀವಿ. ನಮಗೆ ಸರ್ಕಾರದಿಂದ ಏನೇನು ಕೊಡಬೇಕಾಗಿದೆ ಎಲ್ಲ ನಿರ್ದೇಶನ ತಗೊಂಡು ಗಟ್ಟಿಯಾಗಿ ಇವತ್ತು ರೋಡಿಗೆ ಬಂದು ನಿಂತಿದ್ದೀವಿ. ನಮ್ಮ ಹೋರಾಟ ಭಾಳ ಗಟ್ಟಿ ಹೋರಾಟ ಆಗ್ತದೆ. ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀವಿ. ಸಿವಿಲ್ ಕಾಂಟ್ರಾಕ್ಟರ್ ಅಂದ್ರೆ ನಾವು ಮಾಡಿದ ಕೆಲಸನ ಅವ್ರಿಗೆ ಕೊಟ್ಟಾರಂತ ಹೇಳ್ತಿಲ್ಲ. ನಮ್ಮ ಕೆಲಸ ನೀರಿಲ್ದಾಗ ಇವ್ರಿಗೆ ಕೆಲಸ, ನೀರಿಲ್ದಾಗ ಇವ್ರಿಗೆ ಕೆಲಸ ಇಲ್ಲ ಅಂತಾರಲ್ಲ. ನೀರಿದ್ದಾಗ ಕೆಲಸ ಕೊಡ್ತೀವಿ. ನೀರಿಲ್ದಾಗ ಏನು ಮಾಡ್ತಾರೆ? ಜಂಗಲ್ ಸೀಲ್ಟು ತೆಗಿತೀವಿ ಅಂತೇಳಿ ಟೆಂಡರ್ ಕರೀತಾರೆ. ಆ ಟೆಂಡರ್ ಕರೆದು ಕಾರ್ಮಿಕರಿಗೆ ಕೊಡೋ ಹಣನ ಕಾಂಟ್ರಾಕ್ಟ್ರ್ ಕೊಡ್ತಾರೆ. ನಾವು ಇವತ್ತು ಸರ್ಕಾರ ಲೆವೆಲ್ನಾಗ DK ಶಿವಕುಮಾರ್ ಅವ್ರಿಗೆ ನಾವು ಮಾತಾಡಿ ಕಾರ್ಮಿಕರಿಗೆ ಕೊಡಿ, ದುಡಿಯುವ ಕೈಗಳಿಗೆ ಕೆಲಸ ಕೊಡಿ, ಅವ್ರಿಗೆ ಉದ್ಯೋಗದ ಭದ್ರತೆ ಸಿಗ್ತದೆ. ನಾವು ಬರೀ 200, 300ರಿಂದ ನಮ್ಮ ಅಪ್ಪನವ್ರು ಮಾಡಿದ್ದಾರೆ. ಇವತ್ತು ನಮಗೆ 1000, 10,000, 12,000ದಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಕೂಲಿನ ಕದಿಬೇಡಿ, ನಮಗೆ ವರ್ಷ ಪೂರ್ತಿ ಕೆಲಸ ಕೊಡಿ ಅಂತ ಹೇಳಿದ್ದೀವಿ. ಕಾನೂನ್ಯಾಗ ಯಾವಾಗ ಬೇಕಾವಾಗ ತೆಗಿಯೋಕ್ಕಿಲ್ಲ. ಇಷ್ಟು ದಿನ ಇವರೇನು ಆಟ ಆಡಿದ್ರು ಆ ಆಟನ ಬಂದ್ ಮಾಡ್ತೀವಿ. ನಾವು ಇವರೇನೇ ಆಟ ಆಡಿದ್ರು ನಾವು ಕಾನೂನು ಪ್ರಕಾರ ನಾವು ಕೂಡ ಆಟ ಆಡೋಕ್ಕೆ ಮುಂದಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.